ನಮಸ್ಕಾರ. ಕೂರ್ಗ್ TV6 ವಾರ್ತೆಗೆ ಸ್ವಾಗತ. ಕೊಡಗಿನ ವಾಣಿಜ್ಯ ನಗರಿ ಕುಶಾಲನಗರದಲ್ಲಿ ನೂತನವಾಗಿ TV6 ವಾಹಿನಿ ಆರಂಭವಾಗಿದೆ. ಭರವಸೆಯ ಆಶಾಕಿರಣ ಧ್ಯೇಯ ವಾಕ್ಯದೊಂದಿಗೆ ಸಮಾಜದಲ್ಲಿ ಹೊಸ ನಿರೀಕ್ಷೆ ಮೂಡಿಸಿದೆ. ಕುಶಾಲನಗರದಲ್ಲಿ ನೂತನವಾಗಿ TV6 ವಾಹಿನಿ ಆರಂಭವಾಗಿದೆ. ಶಾಸಕ ಮಂತರಗೌಡ ನೂತನ ವಾಹಿನಿಯ ಲೋಗೋ ಬಿಡುಗಡೆ ಮಾಡುವ ಮೂಲಕ ವಾಹಿನಿಗೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಶಾಸಕರು, ಸುದ್ದಿವಾಹಿನಿಗಳು ಸಮಾಜವನ್ನು ತಿದ್ದುವ ಜೊತೆಗೆ ಜನಪ್ರತಿನಿಧಿಗಳನ್ನು ಎಚ್ಚರಿಸುವ ಕಾರ್ಯ ಮಾಡಬೇಕು. ಆ ನಿಟ್ಟಿನಲ್ಲಿ TV6 ವಾಹಿನಿ ಸಾಗುತ್ತದೆ ಎಂಬ ನಂಬಿಕೆ ಇದೆ. ಯಾವುದೇ ಒಂದು ವಿಚಾರದ ಬಗ್ಗೆ ಚರ್ಚಿಸುವಾಗ ಅದರ ನಿರ್ಧಾರವನ್ನು ಪ್ರೇಕ್ಷಕರಿಗೆ ಬಿಡಬೇಕು. ಆಗ ಸುದ್ದಿಯಲ್ಲಿ ಪಾರದರ್ಶಕತೆ ಕಾಯ್ದುಕೊಳ್ಳಬಹುದು ಎಂದು ಹೇಳಿದರು. ಚಾನಲ್ಲು ಓಪನ್ ಮಾಡೋದು ಅಷ್ಟು ಸುಲಭ ಅಲ್ಲ. ಏನೇನ್ ತಂತ್ರಗಾರಿಕೆ ಮಾಡಬೇಕು, ಯಾವ ರೀತಿಲಿ ಹಣಕಾಸಿನ ಸಂಘರ್ಷಣೆ ಮಾಡಬೇಕು, ನನಗೆ ಆ ಮಟ್ಟಕ್ಕೆ ಟಿವಿ ಚಾನೆಲ್ ಅಲ್ಲಿ ಹೆಂಗೆ ಓಪನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಮಾತ್ರ ಮಾಧ್ಯಮ ಮಿತ್ರದ ಕಷ್ಟ ಅಂತ ನನಗೆ ಎಷ್ಟಿದೆ ಅಂತ ನನಗೆ ಗೊತ್ತಿದೆ. ಯಾಕೆ ಅಂತಂದ್ರೆ ಒಂದ್ ಸುದ್ದಿ ಮಾಡೋಂಥ ಸಂದರ್ಭದಲ್ಲಿ ಪರ ಮಾತಾಡೋರು ಇರ್ತಾರೆ, ಪರ ಮಾತಾಡೋದು ಸ್ವಲ್ಪ ಜನನೇ, 1-2 ಜನ ಮಾತಾಡ್ತಾರೆ. ಮಾತ್ರ ಬೈಯೋದು ಗೀಯೋದು 100 ಜನ ಫೋನ್ ಮಾಡಿ, ಯಾಕಪ್ಪ ಹಿಂಗ್ ಸುದ್ದಿ ಬರ್ದೆ, ಯಾಕಪ್ಪ ಹಿಂಗ್ ಬರ್ದೆ, ಅದಕ್ಕಿಂತ ಜಾಸ್ತಿ ಮರಿಬೋದಾಗಿತ್ತು, ಕಡಿಮೆ ಮರಿಬೋದಾಗಿತ್ತು ಅಂತ ನನ್ಗೆ ಗೊತ್ತಿರಿಗೆ ನಿಮ್ ಜೀವನ ನೆಮ್ಮದಿನೇ ಇಲ್ಲ. ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ VP ಶಶಿಧರ್ ಮಾತನಾಡಿ, ಹಿಂದೆ ಸುದ್ದಿವಾಹಿನಿಗಳು ಯಾವುದೇ ವ್ಯಕ್ತಿಯ ಪಕ್ಷದ ಹಿಡಿತವಿಲ್ಲದೆ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸುತ್ತಿದ್ದವು. ಆದರೆ ಇಂದು ಒಂದು ಪಕ್ಷದ ಪರವಾಗಿ ವರ್ತಿಸುತ್ತಿವೆ. ಅದು ಸಮಾಜಕ್ಕೆ ಮಾರಕವಾಗಲಿದೆ. ಸುದ್ದಿವಾಹಿನಿಗಳು ನಿಷ್ಪಕ್ಷಪಾತವಾಗಿ ಕಾರ್ಯನಿರ್ವಹಿಸಬೇಕು ಎಂದು ಸಲಹೆ ನೀಡಿದರು. ಇವತ್ತು ಸಮಾಜ ಧರೆಯೇ ಒತ್ತಿ ಉರಿತಾ ಇದೆ. ಯಾರು ನಮ್ಮನ್ನು ಕಾಯಬೇಕಾಗಿತ್ತು, ಯಾರು ನಮಗೆ ಮಾರ್ಗದರ್ಶನ ಮಾಡಬೇಕಾಗಿತ್ತು, ಯಾರು ಸಮಾಜವನ್ನು ಕೈ ಹಿಡಿದು ಮುನ್ನಡೆಸಬೇಕಾಗಿತ್ತು, ನಿಖರವಾದ ವಸ್ತುನಿಷ್ಠ ಮತ್ತು ವಾಸ್ತವದ ಬಗ್ಗೆ ಬೆಳಕು ಚೆಲ್ಲಬೇಕಾಗಿತ್ತು. ಪ್ರಜಾಪ್ರಭುತ್ವದ 4ನೇ ಅಂಗ ಅಂತ ಕರೆಸಿಕೊಳ್ಪಡುವಂತ ಪತ್ರಿಕಾ ರಂಗ ಇವತ್ತು ಧರೆ ಹತ್ತಿ ಉರಿದೊಡೆ ಯಾರು ಕಾಯೋರು ಯಾರು ಅನ್ನೋ ರೀತಿಯಲ್ಲಿ ಪತ್ರಿಕಾ ರಂಗವೇ ನೈತಿಕವಾಗಿ ಭಾಗಶಃ ಕುಸಿದುಹೋಗಿರುವಂತಹ ಈ ಹಂತದಲ್ಲಿ ಪತ್ರಿಕಾ ರಂಗದ ಬಗ್ಗೆ ಇರುವಂತಹ ವಿಶ್ವಾಸ, ನಿರೀಕ್ಷೆ, ಭರವಸೆಗಳೆಲ್ಲವೂ ಹುಸಿಯಾಗ್ತಿರುವಂತಹ ಗಳಿಗೆಯಲ್ಲಿ ಮತ್ತೊಂದು ರಾಜಕೀಯ ಪಕ್ಷದ ವಕ್ತಾರರಂತೆ ಕೆಲಸ ಮಾಡುತ್ತಿರುವಂತ ಒಂದು ರಾಜಕೀಯ ಪಕ್ಷಗಳ ಸೋಷಿಯಲ್ ಮೀಡಿಯಾಗಳಂತೆ ಈ ರಾಷ್ಟ್ರೀಯ ವಾಹಿನಿಗಳೇ ಕೆಲಸ ಮಾಡ್ಕೊಂಡು ನಿಂತಿರ್ಬೇಕಾದ್ರೆ, ಜಗತ್ತಿಗೆ ರಾಷ್ಟ್ರಕ್ಕೆ ಮಾರ್ಗದರ್ಶನ ಮಾಡಬೇಕಾದಂತ ಪತ್ರಕರ್ತರೇ ಒಂದು ಪಕ್ಷದ ವಕ್ತಾರರಾಗಿ ಹೋದ್ರೆ ಇಲ್ಲಿ ಕಾಯುವವರೇ ಯಾರು, ವ್ಯವಸ್ಥೆಯನ್ನು ಉಳಿಸುವವರೇ ಯಾರು ಅನ್ನೋ ಪ್ರಶ್ನೆ ಬಹಳ ದಟ್ಟವಾಗಿ ನಮ್ಮನ್ನ ಕಾಡುತ್ತೆ. ಶಾಸಕ ಕೆ ಮಹದೇವ್ ಮಡಿಕೇರಿ ಕ್ಷೇತ್ರದ ಶಾಸಕ ಮಂತರಗೌಡ ಅವರ ಕಾರ್ಯವೈಖರಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. TV6 ವಾಹಿನಿಯ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದ ಮಹದೇವ್, ಮಂತರಗೌಡ ಅವರು ಬಲು ಹುರುಪಿನಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ಕೊಂಡಾಡಿದರು. ಕುಶಾಲನಗರದಲ್ಲಿ ನೂತನವಾಗಿ ಆರಂಭದ TV6 ವಾಹಿನಿಯ ಉದ್ಘಾಟನಾ ಸಮಾರಂಭದಲ್ಲಿ ಪಿರಿಯಾಪಟ್ಟಣದ ಮಾಜಿ ಶಾಸಕ ಮಹದೇವ್ ಪಾಲ್ಗೊಂಡಿದ್ದರು. ಈ ಸಂದರ್ಭ ಮಾತನಾಡಿದ ಅವರು, ಸುದ್ದಿ ವಾಹಿನಿಗಳು ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವ ಜೊತೆಗೆ ಸಮಾಜದಲ್ಲಿರುವ ಕೊಳಕನ್ನು ತೊಳೆಯುವ ಕಾರ್ಯ ಮಾಡುತ್ತಿದೆ. TV6 ಕೂಡ ಅದೇ ಹಾದಿಯಲ್ಲಿ ಸಾಗಲಿದೆ ಎಂಬ ಭರವಸೆ ಇದೆ. ಇನ್ನು ಮಡಿಕೇರಿ ಕ್ಷೇತ್ರದ ಯುವ ಶಾಸಕ ಮಂತರಗೌಡ ಅವರು ಎಲ್ಲರೊಂದಿಗೆ ಬೆರೆಯುತ್ತಾ ಮೆಚ್ಚುವಂತೆ ಕಾರ್ಯನಿರ್ವಹಿಸುತ್ತಿದ್ದಾರೆ. ಆ ಮೂಲಕ ಮಾದರಿ ಶಾಸಕರಾಗಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ಕ್ಷೇತ್ರದ ಅತ್ಯಂತ ಜನಪ್ರಿಯ ಯುವ ಶಾಸಕರ ಯಾಕೆ ಅಂತ ಹೇಳಿದ್ರೆ, ಅವರ ಒಡನಾಟದಲ್ಲಿ ನಾನು ಬಹಳಷ್ಟು ದಿನ ಸ್ನೇಹಿತನಾಗಿ ಅವರ ಚಿರಪರಿಚಿತನಾಗಿದ್ದೇನೆ. ಮಂತರಗೌಡ್ರವರೇ, ಯಾವ ಕ್ಷೇತ್ರದಲ್ಲಿ ಮಾಧ್ಯಮ ಹೇಗೆ ಮುಂದುವರೆದುಕೊಂಡು ಹೋಗ್ಬೇಕು, ಸಮಾಜದ ಸುಧಾರಣೆಗೆ ಹೇಗೆ ಒತ್ತು ಕೊಡಬೇಕು, ಅದು ನ್ಯಾಯಾಂಗ ಆಗ್ಬೋದು ಅಥವಾ ಬೇರೆ ಬೇರೆ ಪತ್ರಕರ್ತರಿಗಿರ್ತಕ್ಕಂಥ ಸಮಸ್ಯೆಗಳಾಗ್ಬೋದು, ಯಾವುದೇ ವಿಚಾರದಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗದ ಹಾಗೆ, ಅಂದ್ರೆ ಅಪರಾಧಿಗಳಿಗೆ ಶಿಕ್ಷೆ ಆಗ್ಲೇಬೇಕು, ನಿರಪರಾಧಿಗಳಿಗೆ ಶಿಕ್ಷೆ ಆಗ್ಬಾರ್ದು. ಯಾರದ್ದೋ ವಿಚಾರವನ್ನ ಮುಂದಿಟ್ಟುಕೊಂಡು ನಿರಪರಾಧಿಗೆ ಅಪರಾಧಿ ಸ್ಥಾನದಲ್ಲಿ ಕೂರಿಸ್ತಕ್ಕಂಥ ಕೆಲಸವನ್ನ ಮಾಧ್ಯಮಗಳು ಮಾಡಬಾರದು. BPL ಪಡಿತರ ಚೀಟಿಗಳನ್ನು ಅರ್ಹರಿಗೆ ತಲುಪಿಸಬೇಕು.
ಆ ನಿಟ್ಟಿನಲ್ಲಿ ಸರ್ಕಾರ ನಿಗದಿಪಡಿಸಿರುವ ಮಾನದಂಡಗಳ ಪ್ರಕಾರವೇ ಪಡಿತರ ಚೀಟಿ ಪರಿಶೀಲನೆ ನಡೆಯಬೇಕು ಎಂದು ಶಶಿಧರ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕುಶಾಲನಗರ ಪುರಸಭಾ ಸಭಾಂಗಣದಲ್ಲಿ ತಾಲೂಕು ಗ್ಯಾರಂಟಿ ಅನುಷ್ಠಾನ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ವಿಪಿ ಶಶಿಧರ್ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಕುರಿತು ಮಾಹಿತಿ ಪಡೆಯಲಾಯಿತು. ಸ್ಕ್ಯಾನ್ ಮಾಡಿ ಇದು ಮಾಡಿಕೊಳ್ಳಿ, GST ರಿಜಿಸ್ಟರ್ ಮಾಡಿದ ತಕ್ಷಣ ಹೋಗ್ತದೆ. ಇದೆಲ್ಲ ಜಾಗ್ರತೆ ತೆಗೆದುಕೊಳ್ಬೇಕು. ಆಮೇಲೆ ನಿರ್ದಿಷ್ಟ ಪ್ರಮಾಣದ ಎಡಿಟಲ್ ತಗೋಬೇಕಾದ್ರೆ ಐಟಿ ತಗೊಂಡು ಅದು ತಗೊಂಡ್ರು ಕೂಡ ಅಲ್ಲಿ IT ಪೇ ಇದೆ. IT ಪೇ ಬೇರೆ, IT ಇವ್ರು ಬೇರೆ, ಅಸಿಸಿ ಬೇರೆ. ಅಸಿಸಿಗೆ ಆಗೋದಿಲ್ಲ. ನಾವೊಂದು ಟ್ಯಾಕ್ಸ್ ಕಟ್ಟೋದಿಲ್ಲ. IT ಪೇ ಬೇರೆ, IT ಅಸಿಸಿ ಬೇರೆ. ಸರ್ಕಾರಿ ಮಾನದಂಡದ ಪ್ರಕಾರ ಪಡಿತರ ಚೀಟಿಗಳನ್ನು ಪರಿಷ್ಕರಣೆ ಮಾಡುವಂತೆ ಶಶಿಧರ್ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಕೆಲವು ಗ್ರಾಮಗಳಲ್ಲಿ ಸುದೀರ್ಘ ಅವಧಿಗೆ ವಿದ್ಯುತ್ ಸಂಪರ್ಕ ಕಡಿತಗೊಂಡಿರುವ ಕುರಿತಂತೆ ಸಭೆಯಲ್ಲಿ ಪ್ರಸ್ತಾಪಿಸಿದರು. ಅಲ್ಲದೆ ಚೆಸ್ಕಾಂ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಶಶಿಧರ್ ಅಸಮಾಧಾನ ವ್ಯಕ್ತಪಡಿಸಿದರು. ಮನೆ ದಾಖಲಾತಿ ಏನಿದೆ ಕೊಡಿ, ನೀವು ಆ ಬಾಕಿ ಏನಿದೆ ಕೋರ್ಟಲ್ಲಿ ಅಪಾಯಿಂಟ್ ಮಾಡ್ತಾರೆ. ನಾವು ನೀವು ಇಂಟರ್ವ್ಯೂನ ಆಗಕ್ಕಾಗೋದಿಲ್ಲ. ಈಗ ಕ್ಲಿಯರ್ ಮಾಡಿದ್ದಾರೆ ಸರ್. ಅರೇಸ್ಟ್ ಇದ್ದಾಗ ಡಿಸ್ಕನೆಕ್ಟ್ ಮಾಡಿರ್ತಾರೆ. ಆಗಿದೆ. ಮತ್ತೆ ಅದು ಅರೇಸ್ಟ್ ಇದು ಮಾಡ್ಬೇಕು, ಕ್ಲಿಯರ್ ಮಾಡಿದ್ಮೇಲೆ ಕೂಡ ಲಾಂಗ್ ಪೆಂಡಿಂಗ್ ಯಾಕೆ ಇಟ್ಕೊಳ್ತೀವಿ? ಆಕ್ಷೇಪಣೆನ ಯಾರು ಬೇಕಾದ್ರೆ ಸಲ್ಲಿಸಿ, ನನಗೆ ಆಕ್ಷೇಪಣೆ ಸಲ್ಲಿಸ್ತಾರೆ, ನಾನು ನಿಮ್ಮ ಮನೆಗೆ ಆಕ್ಷೇಪಣೆ ಸಲ್ಲಿಸ್ಬೋದು. ಡಿಸ್ಕನೆಕ್ಟ್ ಮಾಡೇ ಬಿಡ್ತೀರಾ ಆಕ್ಷೇಪಣೆ ಆಧಾರದಲ್ಲಿ? ನಿಮ್ಮ ಮನೆ ನನ್ನ ಮನೆ ನನಗೆ ಹಕ್ಕುದಾರ ಅಂತ ನಾನು ಒಂದು ನಿಮಿಷ ಉತ್ತರ ಹೇಳಿ. ನನಗೆ ಮುಂದಿನ ಮತ್ತೆ ಈಗೇನು ಕ್ರಮ ತೆಗೆದುಕೊಂಡು ಪುನಃ ಕನೆಕ್ಷನ್ ಸಂಪರ್ಕ ಒದಗಿಸಲಿಕ್ಕೆ ಸೂಚನೆ ಕೊಟ್ಟರೆ ನನಗೆ ಆ ಸಂಬಂಧ ಒಂದು ವಿವರ ಕೊಡಬೇಕು. ವಿವರ ಕೊಡಿ. ಬಟ್ ಇಲ್ಲಿ ಹೈ ಹ್ಯಾಂಡೆಡ್ನೆಸ್ ಅಂತ ಹೇಳ್ತೀವಿ. ಹೈ ಹ್ಯಾಂಡೆಡ್ನೆಸ್ ಅಂತ ಹೇಳ್ತೀವಿ ಇಲಾಖೆ ಅಧಿಕಾರಿಗಳು. ಈ ದಾಷ್ಟ್ಯತನ ಅಂತ ಕನ್ನಡದಲ್ಲಿ ಬಳಸ್ತೀವಿ. ಈ ದಾಷ್ಟ್ಯತನ ಕಾಣಿಸ್ತಾ ಇದ್ದೀವಿ. ಈ ದಾಷ್ಟ್ಯತನ ಇಲಾಖೆಯವರು ಇರಬಾರ್ದು, ಜನಪರವಾಗಿರಬೇಕು ಅಲ್ವಾ? ಈಗ ಕೊಡ್ಲಿಕ್ಕೆ ಸಾಧ್ಯ ಆಗಿದ್ದು 2-4 ತಿಂಗಳ ಹಿಂದೆನೇ ಕೊಟ್ಟಿದ್ರೆ ಏನಾಗ್ತದೆ? ಹೌದಲ್ವಾ? ಇಲಾಖೆಯವರು ಹೇಳ್ತೀರಿ ಯಾಕೆ ಅಷ್ಟು ಡಿಸ್ಕನೆಕ್ಟ್ ಆಗಿದೆ, ಅಷ್ಟು ಸುದೀರ್ಘ ಅವಧಿಗೆ ಯಾಕೆ ಆಯಿತು, ನನಗೆ ವರದಿ ಮಾಡಿ. ನಿರುದ್ಯೋಗಿ ಯುವಕರಿಗೆ ಕೌಶಲ್ಯ ಅಭಿವೃದ್ಧಿ ಯೋಜನೆಯಡಿಯಲ್ಲಿ ಕಾರ್ಯಾಗಾರ ಹಮ್ಮಿಕೊಂಡು ಉದ್ಯೋಗ ಮೇಳ ಏರ್ಪಡಿಸಲು ಸಭೆಯಲ್ಲಿ ನಿರ್ಧಾರ ಮಾಡಲಾಯಿತು. ಎಷ್ಟು ಜನ ಕೈ ಬಿಟ್ಟಿದ್ದೀರ? ಹಾಗೆ ಕೈ ಬಿಟ್ಟಿರೋದು ಇದ್ರಲ್ಲಿ ಜಾಬ್ ಆಗಿರೋರ್ಗೆ ಎಷ್ಟು ಜನ ಅಂತ ಕೇಳಿದೆ ನಾನು. ಜಾಬ್ ಆಗಿ ಇದನ್ನು ನೀವು ಇದನ್ನು ನಾವು ಯುವ ನಿಧಿಯನ್ನು ಕೊಡ್ತಾ ಇದ್ದೀವಲ್ಲ, ಅದರಲ್ಲಿ ಜಾಬ್ ಆಗಿ ಈ ಯೋಜನೆಯಿಂದ ವಿಮುಖರಾದವರು ಎಷ್ಟು ಜನ ಅಂತ ಕೇಳಿದೆ. ಸೊ ಈಗ ನೀವೇನು ರಿಜಿಸ್ಟರ್ ಮಾಡಿದ್ದೀರಿ ಅವರೆಲ್ಲರೂ ಕೂಡ ಯಥಾಸ್ಥಿತಿಯಲ್ಲಿ 2 ಇಯರ್ಸಿಂದ ಹಾಗೆ ಮುಂದುವರಿತಾ ಇದೆ. ಸೊ ನಿರುದ್ಯೋಗಿಗಳಾಗಿ ಉಳ್ಕೊಂಡಿದ್ದಾರೆ. ಸೊ ಆ ನಿರುದ್ಯೋಗಿಗಳನ್ನು ಉದ್ಯೋಗಗಳಾಗಿ ಮಾಡಲಿಕ್ಕೆ ಇಲಾಖೆಯಿಂದ ಏನು ಕ್ರಮ ತೆಗೆದುಕೊಳ್ಳಿಕ್ಕೆ ಆಗ್ತಾ ಇದೆ? ಕೌಶಲ್ಯ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ಒಂದು ಕಾರ್ಯಗಾರ ಮಾಡಿ ಅಂತ ಹೇಳಿದ್ರು ಅಲ್ವಾ? ಕಾರ್ಯಾಗಾರ ಮಾಡೋಣ ಅಂತೇಳಿ VC ಹತ್ರನೂ ಕೂಡ ಮಾತಾಡೋದು, ಚಿಕ್ಕಬಳ್ಳಾಪುರ VC ಹತ್ರನೂ ಮಾತಾಡೋದು. ಅದು ಭಾಳ ಒಳ್ಳೆ ರಿಸೋರ್ಸ್ ಪರ್ಸನ್ಸ್ಗಳಿದ್ದಾರೆ. ಈ ಫಲಾನುಭವಿಗಳನ್ನೆಲ್ಲವನ್ನು ಒಂದು ಒಟ್ಟುಗೂಡಿಸಿ ಒಂದು ತರಗತಿಯನ್ನು ಮಾಡಬೇಕು ಅಂತ ಹೇಳಿದ್ವಿ. ಪಿರಿಯಾಪಟ್ಟಣದಲ್ಲಿ ಕೋಟೆ ಆಂಜನೇಯ ಸ್ವಾಮಿ ಜಯಂತಿಯನ್ನು ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ನಡೆಸಲಾಯಿತು. ವಿಜೃಂಭಣೆಯಿಂದ ನಡೆದ ಹನುಮ ಜಯಂತಿ. ಪಿರಿಯಾಪಟ್ಟಣದಲ್ಲಿ ಇಂದು ಕೋಟೆ ಆಂಜನೇಯ ಸ್ವಾಮಿಯ ಜಯಂತಿಯನ್ನು ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಉತ್ಸವ ಮೂರ್ತಿಗಳಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಪುಷ್ಪಾಲಂಕಾರಗಳಿಂದ ಸಿಂಗರಿಸಿ BM ರಸ್ತೆಯ ಮುಖಾಂತರ ಪ್ರಮುಖ ಬೀದಿಗಳಲ್ಲಿ ಬಹಳ ಅದ್ದೂರಿಯಾಗಿ ಯಾವುದೇ ಗಲಾಟೆ ಗದ್ದಲವಿಲ್ಲದೆ ನೆರವೇರಿಸಲಾಯಿತು. ಯಾವುದೇ ಅಹಿತಕರ ಘಟನೆ ನಡೆದಂತೆ ಪೊಲೀಸ್ ಬಿಗಿ ಬಂದೋಬಸ್ತ್ ಮಾಡಲಾಗಿತ್ತು.
ಕುಶಾನಗರ ಸಮೀಪದ ಗುಡ್ಡೇಶ್ವರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತೆಪ್ಪದಗಂಡಿ ಬಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ವತಿಯಿಂದ ನಿರ್ಮಾಣ ಹಂತದಲ್ಲಿರುವ ಶತಮಾನ ಸೋಪಾನದ ಬಳಿ ರೂಪಾಯಿ 1.60 ಕೋಟಿ ವೆಚ್ಚದಲ್ಲಿ ನಿರ್ಮಿಸಲು ಉದ್ದೇಶಿಸಿರುವ ನಾಲೆ ಹಾಗೂ ತಡೆಗೋಡೆ ನಿರ್ಮಾಣ ಕಾಮಗಾರಿಗೆ ಶಾಸಕ ಮಂತರಗೌಡ ಚಾಲನೆ ನೀಡಿದರು. ರಾಜ್ಯ ಸರ್ಕಾರ ಮಹಿಳೆಯರಿಗಾಗಿ ಜಾರಿ ಮಾಡಿದ ಶಕ್ತಿ ಯೋಜನೆ ಎಲ್ಲ ಮಹಿಳೆಯರಿಗೆ ಉಪಯುಕ್ತವಾಗಿದೆ. ಈ ವರ್ಷ ಕೊಡಗಿನಲ್ಲಿ 1.5 ಕೋಟಿ ಮಹಿಳೆಯರು ಸರ್ಕಾರಿ ಬಸ್ನಲ್ಲಿ ಸಂಚರಿಸಿದ್ದಾರೆ. ಸರ್ಕಾರದ ದೂರದೃಷ್ಟಿ ಯೋಜನೆಯಿಂದ ಸಾರಿಗೆ ನಿಗಮಗಳು ಲಾಭದಲ್ಲಿವೆ ಎಂದು ಶಶಿಧರ್ ಹೇಳಿದರು. ಶಕ್ತಿ ಯೋಜನೆ ಮಹಿಳೆಯರಿಗೆ ಶಕ್ತಿ ತುಂಬಿದೆ. ಕೊಡಗು ಜಿಲ್ಲೆಯಲ್ಲಿ ಪ್ರತಿನಿತ್ಯ ಸಾವಿರಾರು ಮಹಿಳೆಯರು ಬಸ್ನಲ್ಲಿ ಸಂಚರಿಸುತ್ತಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ಶಕ್ತಿ ಯೋಜನೆಯಡಿ ಈ ವರ್ಷ 1.5 ಕೋಟಿ ಮಹಿಳೆಯರು ಪ್ರಯಾಣಿಸಿದ್ದಾರೆ. ಉಚಿತ ಪ್ರಯಾಣದ ನಡುವೆಯೂ ಈ ಬಾರಿ ಸಾರಿಗೆ ನಿಗಮಕ್ಕೆ 63 ಕೋಟಿ ರು ಆದಾಯ ಬಂದಿದೆ. ಶಕ್ತಿ ಯೋಜನೆಯಲ್ಲಿ ಸರ್ಕಾರ ಸಾರಿಗೆ ನಿಗಮಕ್ಕೆ 70% ಹಣ ಸಂದಾಯ ಮಾಡಿದೆ. ಉಚಿತ ಪ್ರಯಾಣವಿದ್ದರೂ ಸಾರಿಗೆ ನಿಗಮ ಲಾಭದಲ್ಲಿದೆ ಎಂದು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಶಶಿಧರ್ ಸಂತಸ ವ್ಯಕ್ತಪಡಿಸಿದರು. ವಿದ್ಯಾರ್ಥಿಗಳಿಗೆ ಮಹಿಳೆಯರಿಗೆ ಅನುಕೂಲವಾಗುವಂತೆ ತೊರೆನೂರಿನಲ್ಲಿ ಸರ್ಕಾರಿ ಬಸ್ ನಿಲುಗಡೆ ಮಾಡುವಂತೆ ಸಾರಿಗೆ ನಿಗಮದ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಕೊಡವ ಹಾಕಿ ಅಕಾಡೆಮಿ ವತಿಯಿಂದ ಆಯೋಜನೆಗೊಂಡಿರುವ ಲೆವಿಸ್ಟಾರ್ ಚಾಂಪಿಯನ್ಸ್ ಟ್ರೋಫಿ ಹಾಕಿ ಪಂದ್ಯಾವಳಿಯ ಫೈನಲ್ ಪಂದ್ಯದ ಮುಖ್ಯ ಅತಿಥಿಯಾಗಿ ಮಾನ್ಯ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಶ್ರೀ ಅಚ್ಚಿಕುಟ್ಟಿರ ಎಸ್ ಪಣ್ಣನವರು ಭಾಗವಹಿಸಿದರು. ಫೈನಲ್ ಪಂದ್ಯಾಟಕ್ಕೆ ಶುಭ ಕೋರುತ್ತಾ ಮಾತನಾಡಿದ ಮಾನ್ಯ ಶಾಸಕರು, ಕೊಡಗಿನಲ್ಲಿ ಅದರಲ್ಲೂ ವಿಶೇಷವಾಗಿ ಕೊಡವ ಜನರ ಉಸಿರಾಗಿರುವ ಹಾಕಿ ಪಂದ್ಯಾಟ ಇತ್ತೀಚಿನ ದಿನಗಳಲ್ಲಿ ಮತ್ತಷ್ಟು ಖ್ಯಾತಿ ಪಡೆಯುತ್ತಿದ್ದು, ಇಂಥ ಪಂದ್ಯಾವಳಿಗಳು ಯುವ ಪ್ರತಿಭೆಯನ್ನು ಲೋಕಕ್ಕೆ ಪರಿಚಯಿಸಲು ತುಂಬಾ ಸಹಕಾರಿಯಾಗುತ್ತದೆ. ಕೊಡವ ಹಾಕಿ ಅಕಾಡೆಮಿಯ ಈ ಪ್ರಯತ್ನವು ಅತ್ಯಂತ ಮಹತ್ವದಾಗಿದ್ದು, ನಾಡಿನ ಯುವ ಪ್ರತಿಭೆಯನ್ನು ಲೋಕಕ್ಕೆ ಪರಿಚಯಿಸುತ್ತಿರುವುದು ಹೆಮ್ಮೆ ಅನಿಸುತ್ತಿದೆ. ಪಂದ್ಯಾಟದಲ್ಲಿ ಭಾಗವಹಿಸಿದ ಎಲ್ಲ ತಂಡದವರಿಗೂ ಹಾಗೂ ತಮ್ಮ ವಿಶೇಷ ಪ್ರತಿಭೆಯನ್ನು ಪ್ರದರ್ಶಿಸಿದ ಎಲ್ಲ ಆಟಗಾರರಿಗೂ ಶುಭ ಕೋರುತ್ತಾ ಮುಂದಿನ ಭವಿಷ್ಯ ಉಜ್ವಲವಾಗಿರಲಿ ಎಂದು ಹಾರೈಸಿದರು. ಇದೇ ಸಂದರ್ಭದಲ್ಲಿ ಒಲಿಂಪಿಯನ್ ಚೆಪ್ಪೋಡಿರ ಕಾರ್ಯಪ್ಪ ಅವರನ್ನು ಮಾನ್ಯ ಶಾಸಕರು ಸನ್ಮಾನಿಸಿದರು. ಇದೇ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯರು ಸುಜಾ ಕುಶಲಪ್ಪ, ಕ್ರೀಡಾ ಪ್ರಾಧಿಕಾರದ ಉಪಾಧ್ಯಕ್ಷರಾದ ಅರುಣ್ ಮಾಚಯ್ಯ, ಕೊಡವ ಹಾಕಿ ಅಕಾಡೆಮಿಯ ಅಧ್ಯಕ್ಷರಾದ ಪಾಡಂಡ ಬೋಪಣ್ಣ, SLN ಸಂಸ್ಥೆಯ ಸಾತಪ್ಪನ್, ವಿಶ್ವನಾಥನ್, ಒಲಿಂಪಿಯನ್ ಚೆಪ್ಪೋಡಿರ ಪೂರ್ಣಚ, ರಮೇಶ್ ಮುದ್ದಯ್ಯ, ಸುರೇಶ್ ಅಪ್ಪಯ್ಯ, ಅರುಣ್ ಬೇಬಾ, ದೀಪಕ್ ಚಂಗಪ್ಪ, ಕಲ್ಯಾಂಡ ಸಂಪನ್ ಅಯ್ಯಪ್ಪ ಹಾಗೂ ಪ್ರಮುಖರು ಉಪಸ್ಥಿತರಿದ್ದರು.